ನಮಸ್ತೆ ಗೆಳೆಯರೆ, ನಮ್ಮ ಕಾನೂನು ಟೀಮ್ ಕಡೆಯಿಂದ ಎಲ್ರಿಗೂ ನಮಸ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಯೂನಿಟ್ 3ದು ಮುಂದಿನ ಪೋರ್ಷನ್ ಏನಿದೆ ಕಾನ್ಸ್ಟಿಟ್ಯೂಷನ್ದು ನಾವು ಮುಂದುವರ್ಸೋಣ. ಓಕೆ, ಇದರಲ್ಲಿ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು ಯಾವುದು ಅಂತಂದರೆ ಜುಡಿಷಿಯರಿ, ನ್ಯಾಯಾಂಗ. ಇದು ಎಲ್ರಿಗೂ ಕೂಡ ಇಷ್ಟವಾಗಬೇಕಾಗಿರುವಂಥದ್ದೇ ಇದು ವಿಷಯ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವೆಲ್ಲ ಲಾಯರ್ಸ್ಗಳು, ಆಯಿತಾ. ಎಲ್ಲರೂ ಲಾ ಓದ್ತಾ ಇದ್ದೀರಾ, ಲಾಯರ್ಸ್ಗಳು ಆಗರಿದ್ದೀರಾ ಮುಂದೆ. ಸೊ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ನ್ಯಾಯಾಂಗ ಇದ್ರ ಬಗ್ಗೆ ಗೊತ್ತಿರಲೇಬೇಕು. ಅಂತಂದರೆ ಈಗ ನಾವು ಓದಕ್ಕೆ ಹೋಗ್ತಾ ಇರೋದು ನ್ಯಾಯಾಂಗದಲ್ಲಿ. ನ್ಯಾಯಾಂಗ ಯಾವ ರೀತಿ ವರ್ಕ್ ಮಾಡುತ್ತೆ, ಈ ನ್ಯಾಯಾಂಗ ಅನ್ನೋ ಬಾಡಿಯಲ್ಲಿ ನಾವು ಲಾಯರ್ಸ್ಗಳು, ಈಗ ಜಡ್ಜ್ಗಳು ಕೂಡ ಇರ್ತಾರೆ ಇದರಲ್ಲಿ. ಜಡ್ಜ್ಗಳ ಅಪಾಯಿಂಟ್ಮೆಂಟ್ ಹೇಗಾಗುತ್ತೆ, ಯಾರು ಜಡ್ಜ್ನ ಅಪಾಯಿಂಟ್ ಮಾಡ್ತಾರೆ, ಜಡ್ಜ್ಗಳ ಪವರ್ ಏನು, ಸುಪ್ರೀಂ ಕೋರ್ಟ್ ಪವರ್ ಏನು, ಹೈಕೋರ್ಟ್ ಪವರ್ ಏನು, ಸುಪ್ರೀಂ ಕೋರ್ಟ್ ತನ್ನ ನ್ಯಾಯಾಧಿಕಾರ ವ್ಯಾಪ್ತಿ ಎಷ್ಟು ಹೊಂದಿದೆ, ಹೈಕೋರ್ಟ್ ತನ್ನ ನ್ಯಾಯಾಧಿಕಾರ ವ್ಯಾಪ್ತಿ ಎಷ್ಟು ಹೊಂದಿದೆ, ಈ ಕಾನ್ಸೆಪ್ಟ್ಗಳೇ ನಿಮ್ಮ ಸಿಲೆಬಸ್ ಕಾಪಿಗೆ ಇಟ್ಟಿರುವಂಥದ್ದು. ಇದೇ ಕಾನ್ಸೆಪ್ಟ್ಗಳನ್ನ ನಾವು ಸ್ಪ್ಲಿಟ್ ಮಾಡ್ತಾ ಒಂದು ಸ್ವಲ್ಪ ಓದ್ತಾ ಹೋಗೋಣ. ಆಮೇಲೆ ಈ ಜಡ್ಜಸ್ಗಳು ಟ್ರಾನ್ಸ್ಫರು ಕೂಡ ಮಾಡ್ತಾರಲ್ಲ, ಅದನ್ನು ಕೂಡ ಇದರಲ್ಲೇ ಓದ್ತೀವಿ ನಾವು. ಇದಿಷ್ಟು ಕಾನ್ಸೆಪ್ಟ್ಗಳನ್ನು ನಿಮ್ಮ ಯೂನಿಟ್ 3ಯಲ್ಲಿ ನಾವು ಸ್ಟಡೀಸ್ ಮಾಡ್ತಾ ಹೋಗ್ತೇವೆ. ಈಗ ಸಿಲೆಬಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ಜುಡಿಷಿಯರಿ ಅಂತ ಹೇಳಿ. ಓಕೆ, ಜುಡಿಷಿಯರಿ ಅನ್ನೋದು ಏನಿದೆಯಲ್ಲ, ಇದೊಂದು ಇಂಡಿಪೆಂಡೆಂಟ್ ಬಾಡಿ. ಇದಂದರೆ ಇದು ಯಾವುದಕ್ಕೂ ಕೂಡ ಬೈಂಡಿಂಗ್ ಇಲ್ಲ. ನೋಡಿ, ಇಂಡಿಪೆಂಡೆಂಟ್ ಬಾಡಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಯಾವುದೇ ರೀತಿ ಸರ್ಕಾರದ ಬೈಂಡಿಂಗ್ ಇಲ್ಲ. ಒಬ್ಬರು MLA ಆಗಲಿ, ಅವ್ನು MP ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ, ನ್ಯಾಯಾಂಗ ಅಂದರೆ ನ್ಯಾಯಾಂಗ, ಕಾನೂನು ಅಂದರೆ ಕಾನೂನು ಅಷ್ಟೇ. ಎಲ್ಲರೂ ಕೂಡ ನ್ಯಾಯಾಂಗದಲ್ಲಿ ಒಂದೇ ರೀತಿ ಅಂತ ಹೇಳಿ ಹೇಳ್ತಾರೆ. ಓಕೆ, ಅದು ಓಕೆ, ಬೇರೆ ಬೇರೆ ಆ ಲೆಕ್ಕಾಚಾರ ಬೇರೆ, ಬಟ್ ಲಿಖಿತ ರೂಪದಲ್ಲಿ ಕೊಟ್ಟಿರೋ ಪ್ರಕಾರ. ಓಕೆನಾ? ಸೊ ಇದಿಷ್ಟು. ಅದಾದಮೇಲೆ ಅಮಾಂಗ್ ದ 3 ಆರ್ಗನ್ಸ್, ಯಾವುದು 3 ಆರ್ಗನ್ಸ್ ಇದೆಯಲ್ಲ, ಡೆಮೋಕ್ರಸಿ, ಅಮಾಂಗ್ ದ 3 ಆರ್ಗನ್ಸ್ ಆಫ್ ದ ಡೆಮೋಕ್ರಸಿ ಆಫ್ ದ ಜುಡಿಷರಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಇಂಟರ್ಪ್ರಿಟಿಂಗ್ ದಿ ಲಾ ಇಸ್ ಮೆಂಟ್ ಲೆಜಿಸ್ಲೇಚರ್. ಈಗೇನು ಗೊತ್ತಾ, ಜುಡಿಷರಿ ಮೇನ್ ಕೆಲಸ ಏನು ಅಂತಂದರೆ, ಲಾ ಏನೋ ಲೆಜಿಸ್ಲೇಟರ್ ಪಾರ್ಲಿಮೆಂಟ್ ಅಸೆಂಬ್ಲಿಯಿಂದ ಮಾಡಿಬಿಡ್ತಾರೆ. ನೀವು ಲಾಸ್ಟ್ ಎರಡನೇ ಯೂನಿಟಲ್ಲಿ ನೋಡಿದ್ರಲ್ಲ, ಅವ್ರು ಕುತ್ಕೊಂಡು ಮಾಡಿಬಿಡ್ತಾರೆ MLA MP ಗಳು. ಒಂದ್ಸಲ ಲಾ ಮಾಡಿದ್ರು ಅಂತಂದರೆ ಅದ್ರದ್ದು ಆ್ಯಕ್ಚುಯಲ್ ಮೀನಿಂಗ್ ಯಾರು ಹೇಳ್ತಾರೆ, ಅದ್ರದ್ದು ಆ್ಯಕ್ಚುಯಲ್ ಮೀನಿಂಗ್ನ ಅರ್ಥೈಸುವಂಥ ಕೆಲಸ ಯಾರು ಮಾಡ್ತಾರೆ ಅಂತಂತಂದರೆ, ಈ ನಮ್ಮ ಕಾನೂನು ಇವ್ರು ಮಾಡಿದಾರಲ್ಲ, ಸೊ ಇವ್ರು ಮಾಡ್ತಾರೆ. ಈ ನಮ್ಮ ಜುಡಿಷಿಯರಿ ಇರುವಂಥ ಜಡ್ಜಸ್ಗಳು ಮಾಡ್ತಾರೆ. ಸೊ ಮೇನ್ಲಿ ಜುಡಿಷಿಯರಿಲಿ ಯಾರ್ಯಾರು ಕೊಡ್ತಾರೆ, ಎನಿ ಜಡ್ಜಸ್ ಆಗಿರ್ಬೋದು, ಅವರು ಆ್ಯಕ್ಚುಯಲ್ ಆಗಿ ಕಾನೂನನ್ನು ಸರಿಯಾಗಿ ಇಂಟರ್ಪ್ರೇಟ್ ಮಾಡಿ ಏನು ಕಾನೂನಿನ ಅರ್ಥ ಮಾಡಿಸ್ತಾರೆ. ಇದು ಇವ್ರ ಮೇನ್ ಕೆಲಸ ಆಗಿರುತ್ತೆ. ಆಮೇಲೆ ಜುಡಿಷಿಯರಿ ಅನ್ನೋವಂಥದ್ದು ಇದೆಯಲ್ವಾ, ಮೇನ್ಲಿ ಸಂವಿಧಾನದ ರಕ್ಷಕ ಅಂತ ಕರೀತಾರೆ. ಅಂತಂದರೆ ಪ್ಯೂರ್ಲಿ ಇಟ್ಸ್ ಎ ಗಾರ್ಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. 1950ಯಲ್ಲಿ ಇದನ್ನು ಕರೆದಿದ್ದಾರೆ. ಓಕೆ, 1950ಯಲ್ಲಿ ಇದನ್ನು ಒಂದ್ಸಲ ಕಾಲ್ ಮಾಡಿದ್ದಾರೆ ಈ ಥರ. ಹೌದು, ಯಾಕಂತಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಏನು ಮಾಡಿಬಿಟ್ಟು ಹೇಗೆ ಬೇಕಾಗಿ ಅಧಿಕಾರ ನಡೆಸೋದು, ಇಷ್ಟ ಬಂದಾಗ ನಡ್ಸ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡಿದರೆ ಅಬ್ವಿಯಸ್ಲಿ ಸುಪ್ರೀಂ ಕೋರ್ಟ್ ಸುಮಾರು ಜಡ್ಮೆಂಟ್ಸ್ ಕೊಟ್ಟಿದೆ. ದಿಸ್ ಈಸ್ ವಾಯ್ಡ್, ಇದು ಇನ್ವ್ಯಾಲಿಡು, ಈ ರೀತಿ ಬರೋದಿಲ್ಲ, ಇದು ನೀವು ತಪ್ಪು, ಕಾನ್ಸ್ಟಿಟ್ಯೂಷನ್ನ ಬಿಹೈಂಡ್ ಆಗಿ ಮಾಡ್ತಾ ಇದ್ದೀರಾ. ಕೇಳಿದಿರಾ ಬೇಸಿಕ್ ಸ್ಟ್ರಕ್ಚರ್ ಆಫ್, ಇದು ಎಲ್ರಿಗೂ ಗೊತ್ತಿರುತ್ತೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್, ಮೂಲಭೂತ ರಚನೆ, ಸಂವಿಧಾನದ ಮೂಲಭೂತ ರಚನೆ ಅಂತ. ಇದೆಲ್ಲ ಕಾನ್ಸೆಪ್ಟ್ ಎಲ್ಲ ಹುಟ್ಕೊಂಡಿದ್ದೆ ಇವರೆಲ್ಲ ಗಾರ್ಡಿಯನ್ ಆಗಿದ್ದಾರೆ ಅಂತ, ಇವರೆಲ್ಲ ಸೇಫ್ ಗಾರ್ಡ್ ಆಗಿದ್ದಾರೆ ನಮ್ಮ ಜುಡಿಷಿಯವರು ಅಂತ. ಸೊ ಜುಡಿಷಿಯರಿ ಇಸ್ ದ ಸ್ಟ್ರಾಂಗ್ ಟೀಮ್, ಆಯಿತಾ. ಸೊ ಅದು ಕಾನ್ಸ್ಟಿಟ್ಯೂಷನ್ ಆಗಲಿ, ಲಾ ಆಗಲಿ, ಯಾವುದನ್ನು ಕೂಡ ಬಿಟ್ಕೊಡೋದಿಲ್ಲ, ಬಿಟ್ಕೊಡಬಾರ್ದು. ಆ ರೀತಿ ನೀವು ಕೂಡ ಬೆಳಿಬೇಕು, ಬಿಟ್ಕೊಡದೇ ಇರೋ ರೀತಿಯಲ್ಲಿ, ಆಯಿತಾ. ನೆಕ್ಸ್ಟ್, ದ ಪ್ರೈಮರಿ ಫಂಕ್ಷನ್ ಆಫ್ ದ ಜುಡಿಷಿಯರಿ ಈಸ್ ಟು ಡಿಲಿವರ್ ದ ಜಸ್ಟಿಸ್. ಪ್ರೈಮರಿ ಫಂಕ್ಷನ್ ಏನಿದೆ, ಜಸ್ಟಿಸ್, ನ್ಯಾಯನ ಡಿಲಿವರ್ ಮಾಡೋದು ಅಂತ ಪ್ರೈಮರಿ ಫಂಕ್ಷನ್ ಜುಡಿಷಿಯರಿ ಹೇಳ್ತಾ ಇದೆ. ಎಷ್ಟರ ಮಟ್ಟಿಗೆ ನ್ಯಾಯ ಡಿಲಿವರ್ಡ್ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಆಗ್ತಾ ಇಲ್ಲ, ಅದು ನೀವು ಪ್ರಾಕ್ಟಿಕಲ್ ಆಗಿ ನೋಡಿದಾಗಲೇ ನಿಮಗೆ ಅರ್ಥ ಆಗುತ್ತೆ. ಬಟ್ ಎನಿಹೌ, ಅಕಾಡೆಮಿಕ್ ಪರ್ಪಸ್ಸಿಗೋಸ್ಕರ ಇಲ್ಲೇನು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ, ಆ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಓಕೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್, ಅದರ್ ಸಬಾರ್ಡಿನೇಟ್ ಕೋರ್ಟ್, ಇದು ಸ್ಟ್ರಕ್ಚರ್, ಜುಡಿಷಿಯರಿದು ಸ್ಟ್ರಕ್ಚರ್. ಓಕೆನಾ? ಜುಡಿಷಿಯರಿ ಸ್ಟ್ರಕ್ಚರು ಏನು ಬೇಸಿಕಲಿ ಕೇಳಿಲ್ಲ, ಮ್ಯಾಕ್ಸಿಮಮ್ ಪವರ್ಸ್ ಎಲ್ಲ ಕೇಳಿದ್ದಾರೆ. ಇಲ್ಲೊಂದು ನಾನು ಚಾರ್ಟ್ ಹಾಕಿದ್ದೇನೆ. ಈ ಚಾರ್ಟಲ್ಲಿ ನಿಮಗೆ ಯಾವ್ಯಾವ ರೀತಿ ಕೋರ್ಟ್ಸ್ಗಳಿದೆ ಅಂತ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾನೆ, ಟೈಪ್ಸ್ ಆಫ್ ಜುಡಿಕ್ಷನಲ್ಲಿ. ಓಕೆನಾ? ಸೊ ಈ ಟೈಪ್ಸ್ ಆಫ್ ಜುಡಿಕ್ಷನಲ್ಲಿ ಕೇಳ್ತಾರೆ. ಸೊ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ, ಅದರ ಟೈಪ್ಸ್ ಆಫ್ ಕೋರ್ಟ್ಸ್ ಅಂತಂದರೆ ನಿಮಗೆ ಗೊತ್ತಿದೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್, ಲೋಯರ್ ಕೋರ್ಟ್ಸ್, ಇಷ್ಟೇ, ಆಯಿತಾ. ಬಟ್ ಇಲ್ಲಿ ಈ ಚಾರ್ಟಲ್ಲಿ ನಾನು ಕೊಡ್ತಾ ಇರೋದೇನು ಅಂತಂದರೆ, ಇದು ಚಾರ್ಟ್ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟು ಅಂತಂದರೆ, ನ್ಯಾಯಾಧಿಕಾರ ವ್ಯಾಪ್ತಿ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಅಂತಂದರೆ ಯಾವ ರೀತಿ ನ್ಯಾಯಾಧಿಕಾರ ಇದೆ ಅಂತ ಕೋರ್ಟಿಗೆ, ಆಯಿತಾ. ಯಾವ ಕೋರ್ಟಿಗೆ? ಸುಪ್ರೀಂ ಕೋರ್ಟಿಗೆ ಯಾವ್ಯಾವ ರೀತಿ ನ್ಯಾಯಾಧಿಕಾರ ಇದೆ ಅಂತ. ನೋಡಿ, ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಸುಪ್ರೀಂ ಕೋರ್ಟಿನ ಯಾವ್ಯಾವ ರೀತಿ ನ್ಯಾಯಾಧಿಕಾರ ವ್ಯಾಪ್ತಿ ಇದೆ ಅಂತೇಳಿ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ. ಸೊ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಕಾನ್ಸಂಟ್ರೇಟ್ ಆಗಿ ನೋಡಿ. ಸುಪ್ರೀಂ ಕೋರ್ಟು ನೋಡೋಕ್ಕೆ ಹೋಗ್ತಾ ಇದ್ದೇನೆ. ಸುಪ್ರೀಂ ಕೋರ್ಟಲ್ಲಿ ಕನ್ನಡ ಮೀಡಿಯಮ್ನವರು, ಅವ್ರಿಗೆ ನಾನು ಕನ್ನಡ ಮೀಡಿಯಮಲ್ಲಿ ಬರೀತೇನೆ ಏನೇನಿದೆ ಅಂತ, ಆಯಿತಾ. ಸೊ ಯಾವ್ಯಾವ ಜುಡಿಷನ್ನ ಏನೇನು ಕರೀತಾರೆ ಅಂತ ನಾನು ಕನ್ನಡ ಮೀಡಿಯಮಲ್ಲಿ ಹೇಳ್ತೇನೆ ನಿಮಗೆ, ಅದರಲ್ಲೇನು ಬೇರೆ ಇದಿಲ್ಲ. ಓಕೆ, ಹಾಗೆ ನೋಡಿ, ಒರಿಜಿನಲ್ ಜುಡಿಕ್ಷನ್ ಅಂತ ಇದೆ ಅಲ್ವಾ. ಸೊ ಒರಿಜಿನಲ್ ಜುಡಿಕ್ಷನ್ ಅನ್ನು ಕನ್ನಡದಲ್ಲಿ ಅಭಿಲೇಖ
ನ್ಯಾಯಾಧಿಕಾರ ವ್ಯಾಪ್ತಿ ಅಂತಾರೆ, ಅಭಿಲೇಖ ನ್ಯಾಯಾಧಿಕಾರ ವ್ಯಾಪ್ತಿ ಅಂತಾರೆ. ಅಪೀಲ್ನ ಅಪೀಲ್ ಅಂತಲೇ ಕರೀತಾರೆ, ಅಪೀಲ್ ನ್ಯಾಯಾಧಿಕಾರ ವ್ಯಾಪ್ತಿ. ಅಡ್ವೈಸರ್ನ ಸಲಹಾ ನ್ಯಾಯಾಧಿಕಾರ ವ್ಯಾಪ್ತಿ ಅಂತಾರೆ. ರಿವ್ಯೂನ ವಿಮರ್ಶಾತ್ಮಕ ನ್ಯಾಯಾಧಿಕಾರ ವ್ಯಾಪ್ತಿ ಅಂತ ಕರೀತಾರೆ. ಸರಿನಾ? ಇದಿಷ್ಟು ನಿಮ್ಮ ಕನ್ನಡದಲ್ಲಿ. ಈಗ ನಾನು ಹೇಳ್ತಾ ಇದ್ದೇನೆ, ಈಗ ಸುಪ್ರೀಂ ಕೋರ್ಟ್ ಅಂತ ಇದೆ ಅಂತಂತಂದರೆ ಅದಕ್ಕೆ ಯಾವ್ಯಾವ ರೀತಿ ಅಧಿಕಾರಗಳಿರುತ್ತೆ ಅಂತ ನೋಡಿ. ಸಿಂಪಲ್ ಆಗಿ ಇಲ್ಲಿ ಫಸ್ಟು ಯಾವಾಗಲೂ ಟಾಪಿಂದ ಕೆಳಗಡೆ ಬನ್ನಿ, ಇಲ್ಲ ಕೆಳಗಡೆಯಿಂದ ಟಾಪಿಗೆ ಹೋಗಿ. ಸೊ ಈ ಕಾನ್ಸೆಪ್ಟಲ್ಲಿ ನಾನು ಮೇಲ್ಗಡೆಯಿಂದ ಕೆಳಗಡೆ ತನಕ ಬರ್ತಾ ಇದ್ದೇನೆ, ನೀವು ನೋಡ್ತಾ ಹೋಗಿ. ಮೊದಲನೇದು ಒರಿಜಿನಲ್ ಜುಡಿಕ್ಷನ್ ಇದೆ. ಏನಪ್ಪ ಈಗ ಸುಪ್ರೀಂ ಕೋರ್ಟ್ ಮೇನ್ ಕೆಲಸ ಏನು? ಸಿಂಪಲ್ ಆಗಿ ನಿಮಗೆ ಗೊತ್ತಿದೆ. ಸುಪ್ರೀಂ ಕೋರ್ಟ್ ಮೇನ್ ಕೆಲಸ ಏನು ಅಂತಂತಂದರೆ ಯೂನಿಯನ್ ಮತ್ತು ಸ್ಟೇಟ್ಸ್ ಏನಾದರೂ ಮಧ್ಯದಲ್ಲಿ ಕೇಸ್ ಬಿತ್ತಾ, ಸ್ಟೇಟ್ ಟು ಸ್ಟೇಟು, ಯೂನಿಯನ್, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಅದನ್ನು ಸಾಲ್ವ್ ಮಾಡುತ್ತಾನೆ. ಕ್ಲಿಯರಾ? ಇದೊಂದು ಸಾಲ್ವ್ ಮಾಡುತ್ತೆ. ಮತ್ತೆ ಮೇನ್ ಕೆಲಸ ಏನು ಸುಪ್ರೀಂ ಕೋರ್ಟ್ದು? ಫಂಡಮೆಂಟಲ್ ರೈಟು. ಆಯಿತಾ? ನೋಡಿ, ಒರಿಜಿನಲ್ ಜುಡಿಕ್ಷನ್ ಅಂತಂದರೆ ನಿಮಗೆ ಸುಪ್ರೀಂ ಕೋರ್ಟಲ್ಲಿ ಯಾವ್ಯಾವ ಕೇಸ್ ಬೀಳ್ತವೆ ಅಂತ ಯಾರಾದರೂ ಕೇಳ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಯಾವ್ಯಾವ ಥರದ ಕೇಸ್ ಬೀಳುತ್ತೆ, ಸುಪ್ರೀಂ ಕೋರ್ಟು ಏನೇನು ಕೆಲಸ ಮಾಡುತ್ತೆ, ಸುಪ್ರೀಂ ಕೋರ್ಟಿನ ಕೆಲಸ ಏನು, ಸುಪ್ರೀಂ ಕೋರ್ಟ್ ಏನೇನು ರೋಲ್ ಫಾಲೋ ಮಾಡುತ್ತೆ, ಈ ಥರ ಎಲ್ಲ ಕೇಳಿದಾಗ ನೀವಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಏನಿದು ಸುಪ್ರೀಂ ಕೋರ್ಟ್ ಕೆಲಸ, ಏನು ಮಾಡಿಸ್ತಾ ಇದೆ, ಸುಪ್ರೀಂ ಕೋರ್ಟ್ ಏನು ಕೆಲಸ ಮಾಡಿಸ್ತಾ ಇದೆ, ಈ ರೀತಿ ಎಲ್ಲ ಕನ್ಫ್ಯೂಷನ್ ಆಗಬಾರ್ದು. ತುಂಬ ಕ್ಲಿಯರ್ ಇರಬೇಕು. ಆಯಿತಾ? ಎಷ್ಟು ಕ್ಲಿಯರ್ ಇರಬೇಕಂದ್ರೆ ಮೇಯ್ನ್ ಒರಿಜಿನಲ್ ಜುಡಿಕ್ಷನ್ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಅದು ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಏನಾದರೂ ಡಿಸ್ಪ್ಯೂಟ್ ಆಯಿತು ಅಂದರೆ ಅದನ್ನು ಸಾಲ್ವ್ ಮಾಡುತ್ತೆ. ಎರಡನೇದು ಫಂಡಮೆಂಟಲ್ ರೈಟ್ಸ್ ಏನಿದೆಯಲ್ಲ ಅದ್ರದ್ದೇನು ಸಾಲ್ವ್ ಮಾಡುತ್ತೆ. ರಿಟ್ ಜುಡಿಕ್ಷನ್ ಅಂತ ಕರಿತೀವಿ ನಾವು ಇದನ್ನು. ಆಯಿತಾ? ರಿಟ್ ಹಾಕೋಬಹುದು ನಾವು ಸುಪ್ರೀಂ ಕೋರ್ಟಿಗೆ ಅಂತ ಫಸ್ಟ್ ಸೆಮ್ಮಲ್ಲಿ ನಿಮಗೆಲ್ಲ ಹೇಳಿದ್ದೀನಿ ನಾನು ಕಂಪ್ಲೀಟಾಗಿ. ಕಾನ್ಸ್ಟಿಟ್ಯೂಷನ್ ಲಾ 1 ಓದ್ತಿರ್ಬೇಕಾದ್ರೆ ಅಂಡರ್ ಆರ್ಟಿಕಲ್ 32ದಲ್ಲಿ ರಿಟ್ ಹಾಕೋಬಹುದು ಅಂತ. ಆ ರಿಟ್ಗಳನ್ನು ಹಾಕೊಂಡಿದ್ದನ್ನು ಸಾಲ್ವ್ ಮಾಡುತ್ತೆ. ಇದು ಇದ್ರದ್ದು ಒರಿಜಿನಲ್ ಜುಡಿಕ್ಷನ್, ನಿಜವಾದ ಜುಡಿಕ್ಷನ್ ಅಂತಂದರೆ ಅದು ಆ್ಯಕ್ಚುಲಾಗಿ ಕುತ್ಕೊಂಡು ಏನು ಕೆಲಸ ಮಾಡುತ್ತೆ ಅದು. ಅದಾದಮೇಲೆ ಈಗ ಸುಪ್ರೀಂ ಕೋರ್ಟ್ ಎಲ್ಲರಿಗಿಂತ ದೊಡ್ಡದಿರೋದಲ್ವಾ, ಹಾಗಂತೇಳಿ ಈಗ ಕೆಳಗಡೆ ಕೋರ್ಟ್ಸ್ಗಳು ಏನಿರ್ತಾವಲ್ಲ, ಸಣ್ಣ ಕೋರ್ಟ್ಸ್ಗಳು ಏನಿರ್ತಲ್ಲ ಅಂತಂದರೆ, ಸಣ್ಣ ಕೋರ್ಟ್ಸ್ ಅಂದರೆ ಅದಕ್ಕಿಂತ ಅಧೀನ ಕೋರ್ಟ್ಸ್ಗಳು ಹೇಳ್ತಾ ಇದ್ದೀನಿ, ಕೆಳಗಡೆ ಇರುವಂಥ ಕೋರ್ಟ್ಸ್ಗಳು. ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಬೋದು, ಈ ಎಲ್ಲ ಕೋರ್ಟ್ಸ್ಗಳಿರುತ್ತಲ್ಲ, ಈ ಎಲ್ಲ ಕೋರ್ಟ್ಸ್ಗಳಿಂದ ಏನಾಗುತ್ತೆ ಅಂತಂತಂದರೆ ಅಪೀಲ್ಗಳು ಬರುತ್ತೆ. ಈ ಅಪೀಲ್ಗಳು ಬಂದಾಗ ಆ ಅಪೀಲ್ಗಳಲ್ಲಿ ಮತ್ತೆ ಟೈಪ್ಸ್ ಅಲ್ವಾ, ಯಾಕಂದರೆ ಸಿವಿಲ್ ಕೇಸಸ್ಗಳು ಬೀಳ್ಬೋದು, ಕ್ರಿಮಿನಲ್ ಕೇಸಸ್ಗಳು ಬೀಳ್ಬಹುದು, ಕಾನ್ಸ್ಟಿಟ್ಯೂಷನಲ್ ಕೇಸಸ್ಗಳು ಬೀಳ್ಬೋದು, ಸ್ಪೆಷಲ್ ಟು ಅಪೀಲು ಬೀಳ್ಬೋದು. ಅರ್ಥ ಆಗ್ತಿದೆ ನಿಮಗೆ? ಅಪೀಲ್ ಅಂದಿದ ತಕ್ಷಣ ಏನು ಸಿವಿಲ್ ಕೇಸೇ ಬೀಳಬೇಕಾ, ಕ್ರಿಮಿನಲ್ ಕೇಸ್ ಯಾವ ಥರದಾದ್ರೂ ಕೇಸ್ ಬೀಳ್ಬೋದು. ಅದ್ರಲ್ಲಿ ಮತ್ತೆ ಒಂದು 4 ಟೈಪ್ ಮಾಡಿದ್ದೀನಿ ಅಷ್ಟೇ. ಅಪೀಲ್ ಜುಡಿಕ್ಷನಲ್ಲಿ ಮತ್ತೆ ಒಂದು 4 ಟೈಪು. ಅಡ್ವೈಸರಿ ಜುಡಿಕ್ಷನ್ ಅಂತ ಇದೆ. ಈ ಅಡ್ವೈಸರಿ ಜುಡಿಕ್ಷನ್ ಅಂದ್ರೆ ಏನು ಅಂತಂದರೆ ಸಿಂಪಲ್ ಅಪ್ಪ, ಒಂದು ಸ್ವಲ್ಪ ಸಲಹೆ ಕೊಡು ಅಂತ. ಯಾವ ರೀತಿ ಸಲಹೆ, ಯಾರಿಗೆ ಕೊಡ್ತಾರೆ ಸಲಹೆ? ಪ್ರೆಸಿಡೆಂಟ್ ಏನಾದರೂ ಕೇಳಿದರೆ ನನಗೆ ಇಂಥ ವಿಷಯ ಈಗ ಕೊಡಬೇಕು ಅಥವಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅಂಥೇಳಿ CJIಗೆ ಹೇಳ್ತಾರೆ ನ್ಯಾಯಾಧೀಶರೇ, ಮತ್ತು ನೋಡಿ ಒಂದು ಸ್ವಲ್ಪ ಏನಾದರೂ ನಮಗೆ ಸಲಹೆ ಕೊಡಿ, ಕಾನೂನಿನ ಮಹತ್ವ ತಿಳ್ಕೊಂಡಿರ್ತೀರಿ ನೀವು, ಇದು ಕಾನೂನು ಪ್ರಕಾರ ಸರಿನಾ ಅಂತ ಕೇಳಿದಾಗ ಅವರಿಗೂ ಕೂಡ ಸಲಹೆ ಕೊಡಬೇಕು. ರಿವ್ಯೂ ಜುಡಿಕ್ಷನ್ ಅಂತ ಇದೆ. ಓಕೆನಾ? ರಿವ್ಯೂ ಜುಡಿಕ್ಷನ್ ಅಂತ ಅಂದರೆ ಏನು ಅಂತಂತಂದರೆ, ಈಗ ಒಂದು ರಿವ್ಯೂ ಜುಡಿಕ್ಷನ್ನ ಆ್ಯಕ್ಚುಲಿ ಜುಡಿಷಿಯಲ್ ರಿವ್ಯೂ ಅಂತಾರೆ. ಇದನ್ನು ನಾನು ಆರ್ಟಿಕಲ್ 13ನ ಪಾಠ ಮಾಡಬೇಕಾದ್ರೆ ಪಾಠ ಮಾಡಿದ್ದೀನಿ. ಸೊ ಆರ್ಟಿಕಲ್ 13ನಲ್ಲಿ ಹೇಳೋ ಪ್ರಕಾರ ಜುಡಿಷಿಯಲ್ ರಿವ್ಯೂ ಅಂತಂತಂದರೆ ಯಾವುದಾದ್ರೂ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಏನಾದರೂ ವೈಲೇಟ್ ಮಾಡ್ತಾ ಇದೆ ಅಂತಂದರೆ, ಅದು ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ಆಗಿರಲಿ ಅಥವಾ ಲೆಜಿಸ್ಲೇಟಿವ್ ಆ್ಯಕ್ಷನ್ ಆಗಿರಲಿ, ಏನಾದರೂ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಏನಾದರೂ ವೈಲೇಟ್ ಮಾಡ್ತಾ ಇದೆ ಅಂತಂದರೆ ಅಂಥ ವೈಲೇಟ್ ಮಾಡಿದಂಥ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿನ ಇವರು ಏನು ಮಾಡ್ತಾರೆ ಅಂತಂತಂದರೆ ಇದು ಇನ್ವ್ಯಾಲಿಡ್ ಅಂತ ಘೋಷಣೆ ಮಾಡೋಕ್ಕೆ ಜುಡಿಷಿಯಲ್ ರಿವ್ಯೂ ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಸೊ ಇದಿಷ್ಟು ಮೇಯ್ನು ಟೈಪ್ಸ್ ಆಫ್ ಜುಡಿಕ್ಷನ್. ಈಗೇನು ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದೆ ಈ ಟೈಪ್ಸ್ ಆಫ್ ಜುಡಿಕ್ಷನ್ ಅಂತೇಳಿ, ಸೊ ಇದೇ ಜುಡಿಕ್ಷನ್ಗಳು ಇಲ್ಲಿದೆ. ಓಕೆನಾ? ಸೊ ಆ ಜುಡಿಕ್ಷನ್ಗಳನ್ನು ನನಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಸೊ ಈಗ ಎಷ್ಟೊತ್ತು ನಾನು ಏನು ಡಿಸ್ಕಸ್ ಮಾಡಿದೆ ಅದು ಎಕ್ಸ್ಪ್ಲನೇಷನ್ ಸಮೇತ ಇದೆ. ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಟೈಪ್ಸ್ ಆಫ್ ಜುಡಿಕ್ಷನ್. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನು. ಟೈಪ್ಸ್ ಆಫ್ ಜುಡಿಕ್ಷನ್ ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ ಓಲ್ ಯೂನಿಟ್. ಅರ್ಥ ಮಾಡ್ಕೊಳ್ಳಿ, ಓಲ್ ಯೂನಿಟ್ ಹೇಳ್ತಾ ಇದ್ದೀನಿ ನಾನು. ಯೂನಿಟ್ 3ಯಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. ಸುಪ್ರೀಂ ಕೋರ್ಟ್ನ ಜುಡಿಕ್ಷನ್ ಬಗ್ಗೆ ಬರೀರಿ, ಸುಪ್ರೀಂ ಕೋರ್ಟ್ನ ನ್ಯಾಯಾಧಿಕಾರ ವ್ಯಾಪ್ತಿ ಬಗ್ಗೆ ಬರೀರಿ, ಸುಪ್ರೀಂ ಕೋರ್ಟ್ನ ವಿವಿಧ ರೀತಿಯ ನ್ಯಾಯಾಧಿಕಾರ ವ್ಯಾಪ್ತಿಗಳು ಯಾವುದು, ಸುಪ್ರೀಂ ಕೋರ್ಟ್ನ ಅಧಿಕಾರಗಳು ಯಾವುದು, ಸುಪ್ರೀಂ ಕೋರ್ಟ್ನ ಪವರ್ಸ್ ಏನು, ಈ ರೀತಿ ಕೇಳ್ತಾರೆ. ಈ ರೀತಿ ಕೇಳಿದ್ದಕ್ಕೆಲ್ಲದಕ್ಕಿದೆ ಆನ್ಸರ್ ಇಲ್ಲಿದೆ ನೋಡಿ ಕ್ವಶನ್. ಎಕ್ಸ್ಪ್ಲೈನ್ ದ ಸ್ಕೋಪ್ ಆಫ್ ದ ಒರಿಜಿನಲ್ ಜುಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್, ಎಕ್ಸಾಮೈನ್ ದ ನ್ಯಾಚುರಲ್ ಅಂಡ್ ಎಕ್ಸ್ಟೆಂಟ್ ಆಫ್ ದ ಅಪಿಲೆಂಟ್ ಜುಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ಅಂತಂದರೆ ಇವ್ರು ಇನ್ನೂ ಪರ್ಟಿಕ್ಯುಲರ್ ಆಗಿ ಡೆಪ್ತ್ ಆಗಿ ಕೇಳುವಂಥ ಚಾನ್ಸಸ್ಗಳೇ ಜಾಸ್ತಿ ಇರುತ್ತೆ. ಅಪಿಲೇಟ್ ಕೋರ್ಟಿಂದ ಆಗಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒರಿಜಿನಲ್ಲಿಂದ ಕೇಳಿದ್ದಾರೆ ಮತ್ತು ಅಪಿಲೇಟಿಂದ ಕೇಳಿದ್ದಾರೆ. ಈಗ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದಲ್ಲ ನಿಮಗೆ, ಒರಿಜಿನಲ್ದೇ 10 ಮಾರ್ಕ್ಸಿಗೆ ಕೇಳಿದ್ದಾರೆ, ಅಪಿಲೇಟ್ದೇ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಇಫ್ ಇನ್ ಕೇಸ್ ಈ ರೀತಿ 10 ಮಾರ್ಕ್ಸಿಗೆ ಕೇಳಿದಾಗಲೂ ಕೂಡ ನೀವು ಬರೆಯೋಷ್ಟು ಕೆಪೇಬಲ್ ಆಗಿರೋಷ್ಟು ಕಂಟೆಂಟ್ ಇಲ್ಲಿದೆ. ಓಕೆನಾ? ಇನ್ ಕೇಸ್ ಅಡಿಷ್ನಲ್ ಏನಾದರೂ ಬೇಕು ಅಂತಂದರೆ ನೀವು ತೊಗೋಬಹುದು. ಈಗ ನಾನು ಮತ್ತೆ ಎಕ್ಸ್ಪ್ಲನೇಷನಿಗೆ ಬರ್ತಾ ಇದ್ದೀನಿ. ಒರಿಜಿನಲ್ ಜುಡಿಕ್ಷನ್ ನೀವು ಏನಾದರೂ ನೋಡಬೇಕು ಅಂತಂದರೆ ಆರ್ಟಿಕಲ್ 131 ನೋಡಬೇಕು. ಅಪಿಲೇಟ್ ಜುಡಿಕ್ಷನ್ ಏನಾದರೂ ನೋಡಬೇಕು ಅಂದರೆ 132, 133 ಅಪಿಲೇಟ್ ಜುಡಿಕ್ಷನ್ ಬಗ್ಗೆ ಇದೆ. ಅಡ್ವೈಸರಿ ಜುಡಿಕ್ಷನ್ ನೋಡ್ತೀರಾ 143, ಇನ್ಹೆರೆಂಟ್ ಜುಡಿಕ್ಷನ್ ನೋಡ್ತೀರಾ 136, ರಿವ್ಯೂ ಜುಡಿಕ್ಷನ್ ನೋಡ್ತೀರಾ 137, ಎಕ್ಸ್ಟ್ರಾರ್ಡಿನರಿ ಜುಡಿಕ್ಷನ್ ಆಫ್ ದಿ ಪಬ್ಲಿಕ್ ಇಂಟ್ರೆಸ್ಟ್ PIL ಕೇಳಿರ್ತೀರಾ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ. ಲಾಸ್ಟ್ ಸೆಮಿಸ್ಟರ್ ಲಾಸ್ಟ್ ಯೂನಿಟಲ್ಲಿ ಒಂದ್ಸಲ 5th ಯೂನಿಟಲ್ಲಿ ನಾವು ಅದನ್ನು ಕ್ಲಾಸ್ ತೊಗೊಂಡಿದ್ವಿ. ಓಕೆ,
ಅದನ್ನೊಂದು. ಆಮೇಲೆ ರಿಟ್ ಜುಡಿಕ್ಷನ್ ನೋಡ್ತೀರಾ, ಆರ್ಟಿಕಲ್ 32. ಈ ಎಲ್ಲ ಆರ್ಟಿಕಲ್ಸ್ಗಳನ್ನ ಮೆನ್ಷನ್ ಮಾಡಬೇಕಾಗುತ್ತೆ ಜುಡಿಕ್ಷನ್ ಬಗ್ಗೆ ಕೇಳಿದರೆ. ಇಂಪಾರ್ಟೆಂಟ್ ಆರ್ಟಿಕಲ್ಸ್, ಅಟ್ಲೀಸ್ಟ್ ಇದು ಬೇಸಿಕ್ ಆರ್ಟಿಕಲ್ಸ್ ಆದರೂ ಗೊತ್ತಿರಬೇಕಾಗುತ್ತೆ. ಇದು ನೀವೆಲ್ಲ ಕಲ್ಕೋಬೇಕು, ಬೇಸಿಕ್ ಆರ್ಟಿಕಲ್ಸನ್ನು, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇವು. ಒನ್ಸ್ ಈ ಆರ್ಟಿಕಲ್ ಏನಾದರೂ ಗೊತ್ತಾಯಿತು ಅಂತಂತಂದರೆ ನಾವು ಅದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಇಂಡೆಪ್ತಿಗೆ ಹೋಗ್ತೀವಿ. ಒರಿಜಿನಲ್ ಜುಡಿಕ್ಷನ್ ಹತ್ರ ಹೋಗೋಣ, ಒಂದೊಂದಾಗಿ ಕಲಿತಾ ಹೋಗೋಣ. ಅಪೆಲೆಂಟ್, ಒರಿಜಿನಲ್ ಜುಡಿಕ್ಷನ್, ರಿವ್ಯೂ ಜುಡಿಕ್ಷನ್ ಎಲ್ಲದನ್ನು ಈಗ ಒಂದೊಂದಾಗಿ ಕಲಿತಾ ಹೋಗೋಣ. ಈ ಕ್ಲಾಸ್ ಸ್ವಲ್ಪ ಲೆಂತ್ ಇರುತ್ತೆ, ಬಟ್ ಲೆಂತ್ ಇದ್ರೆ ಏನು ಸಮಸ್ಯೆ ಇಲ್ಲ, ಬಟ್ ಕಾನ್ಸೆಪ್ಟನ್ನು ಕ್ಲಾರಿಫೈ ಮಾಡಬೇಕಲ್ಲ. ಇದು ಕಾನ್ಸೆಪ್ಟ್ ಕನೆಕ್ಟಿವಿಟಿ ಬಿಟ್ಟೋಯ್ತು ಅಂತಂತಂದರೆ ಮತ್ತೆ ಇನ್ನೊಂದು ಅರ್ಧ ಕಾನ್ಸೆಪ್ಟಲ್ಲಿ ನೀವು ಅರ್ಧ ವಿಡಿಯೋ ನೋಡಿ ಇದರ್ಧ ಅರ್ಥ ಆಗ್ತಿಲ್ಲ ಅನ್ನೋದು ಬೇಡ. ಒಂದು ಸ್ವಲ್ಪ ಲೆಂತ್ ಇರುತ್ತೆ, ಬಟ್ ಅಕ್ಸೆಪ್ಟ್ ಮಾಡ್ಕೊಂಡು ಒಂದ್ಸಲ ಕಂಪ್ಲೀಟಾಗಿ ನೋಡಿ. ನಾನು ಹೇಳ್ತಾ ಇದ್ದೇನೆ, ಜುಡಿಕ್ಷನ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ, ನ್ಯಾಯಾಧಿಕಾರ ವ್ಯಾಪ್ತಿ ಬಗ್ಗೆ. ಈ ನ್ಯಾಯಾಧಿಕಾರ ವ್ಯಾಪ್ತಿಯಲ್ಲಿ ಯಾವ್ಯಾವ ಆರ್ಟಿಕಲ್ ಬರುತ್ತೆ ಅಂತಂದರೆ 131, 132, 133, 143, 136, 137 ಮತ್ತು PIL ಆರ್ಟಿಕಲ್ 32. ಇದಿಷ್ಟು ಆರ್ಟಿಕಲ್ಸ್ಗಳೆಲ್ಲ ಬರ್ತಾ ಇದೆ. ಈ ಆರ್ಟಿಕಲ್ಸ್ಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಪಾಗಿ ಡಿಸ್ಕಸ್ ಮಾಡೋದೀಗ, ಆಯಿತಾ? ನೋಡಿ, ಒಂದೊಂದೇ ಆರ್ಟಿಕಲ್, ಇವೆಲ್ಲ ಹೆಡ್ಲೈನ್ಸ್ಗಳು, ಮೇಲ್ಗಡೆ ತನಕ ಇಲ್ಲಿ ತನಕ ಏನಿತ್ತಲ್ಲ ಎಲ್ಲ ಹೆಡ್ಲೈನ್ಸ್ಗಳು. ಇದರಲ್ಲಿ ಒಂದೊಂದಾಗೆ ತೊಗೊಳ್ತಾ ಹೋಗ್ತೀನಿ. ಒಂದು ಒರಿಜಿನಲ್ ಜುಡಿಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆರ್ಟಿಕಲ್ 131 ಬಗ್ಗೆ ಡಿಸ್ಕಸ್ ಮಾಡೋಣ ಮೊದಲನೇದು, ಆಯಿತಾ? ಆರ್ಟಿಕಲ್ 131 ಫಸ್ಟ್ ನಾನು ಆಲ್ರೆಡಿ ಬೇಸಿಕ್ ಅಂತ ನಿಮಗೆ ಕ್ಲಾರಿಫೈ ಮಾಡಿಬಿಟ್ಟಿದ್ದೀನಿ. ಒರಿಜಿನಲ್ ಜುಡಿಕ್ಷನ್ ಅಂದರೆ ಏನು ಅಂತ ಅದರಲ್ಲಿ ತುಂಬ ಕ್ಲಾರಿಟಿಯಾಗಿ ಹೇಳಿದ್ದೀನಿ. ಒರಿಜಿನಲ್ ಜುಡಿಕ್ಷನ್ ಅಂತಂತಂದ್ರೆ ಆಕ್ಚುಯಲ್ ಆಗಿ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಇರುತ್ತೆ ಮತ್ತು ಒರಿಜಿನಲ್ ಜುಡಿಕ್ಷನ್ ಹೈಕೋರ್ಟಿಗೂ ಇರುತ್ತೆ. ಒರಿಜಿನಲ್ ಆಗಿ ಅವು ಏನು ಫಾರ್ಮ್ ಆಗಿದಾವೆ, ಅವು ಏನು ಕೆಲಸ ಮಾಡ್ತವೆ ಅನ್ನೋದೇ ಒರಿಜಿನಲ್ ಜುಡಿಕ್ಷನ್. ಅದರಲ್ಲಿ ಅದು ಬಿಟ್ಟರೆ ಬೇರೆ ಏನೂ ಕಾನ್ಸೆಪ್ಟ್ ಇಲ್ಲ ಒರಿಜಿನಲ್ ಜುಡಿಕ್ಷನ್ ಅಲ್ಲಿ ಬಿಟ್ಟರೆ. ಸೊ ಈಗ ಎನಿ ಡಿಸ್ಪ್ಯೂಟ್, ಅದರಲ್ಲೂ ಕೂಡ ಇನ್ನೊಂದು ಸ್ವಲ್ಪ ನಾನು ನೋಡ್ತೀನಿ ಅಂತಂದ್ರೆ, ಈಗ ಇಂಡಿಯನ್ ಗೌರ್ಮೆಂಟು ಮತ್ತೆ 1 or more ಸ್ಟೇಟ್ಸು, ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಸ್ಟೇಟ್ಸು ಏನಾದರೂ ಕೇಸ್ ಬಿದ್ದಾಗ, ಈಗ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ನೋಡ್ತೀರಾ, ಗೊತ್ತಾ? ಇದು ಯಾರು ನೋಡ್ತಾ ಇರ್ತಾರೆ ಕೇಸು ಅಂತಂದ್ರೆ, ನಿಮಗೆ ಯೂನಿಯನ್ ಆಫ್ ಇಂಡಿಯಾ ಅಂತ ನೋಡ್ತಿದ್ದಂಗೆ ಗೊತ್ತಾಗ್ಬಿಡ್ಬೇಕು ಇದು ಪಕ್ಕಾ ಸುಪ್ರೀಂ ಕೋರ್ಟ್ ಹತ್ರನೇ ಇರೋದು ಕೇಸು ಅಂತ. ಯೂನಿಯನ್ ಆಫ್ ಇಂಡಿಯಾ ಅಂತ ಬಂತು ಅಂದ್ರೆ ಮುಗೀತು, ಕೇಸ್ ಸುಪ್ರೀಂ ಕೋರ್ಟಲ್ಲಿ ಇದೆ ಅಂತ ಅರ್ಥ, ಆಯ್ತಾ? ಸ್ಟೇಟ್ ಆಫ್ ಕರ್ನಾಟಕ ಅಂತ ಏನಾದರೂ ಬರ್ತಾ ಇದೆ, ಈ ರೀತಿ ಏನಾದರೂ ಬಂದು ಯೂನಿಯನ್ ಆಫ್ ಇಂಡಿಯಾ ಅಂತ ಬರಬೇಕು. ಅವಾಗ ಯೂನಿಯನ್ ಆಫ್ ಇಂಡಿಯಾ ಗೌರ್ಮೆಂಟ್ ಕಡೆಯಿಂದ ಡಿಸ್ಪ್ಯೂಟ್ ಬಿದ್ದಿದೆ, ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ಟೇಟ್ ಗೌರ್ಮೆಂಟ್ಗೂ ಡಿಸ್ಪ್ಯೂಟ್ ಬಿದ್ದಿದೆ, ಕೇಸ್ ನಡೀತಾ ಇದೆ ಅಂತ ಅರ್ಥ. ಓಕೆ, ವೆಲ್, ಈಗ ಒರಿಜಿನಲ್ ಜುಡಿಕ್ಷನ್ ಅಂದರೆ ಏನಂತ ಗೊತ್ತಾಯಿತು. ಆಮೇಲೆ ಇದು ಎನ್ಫೋರ್ಸ್ಮೆಂಟ್ ಮಾಡುತ್ತೆ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದ್ದೆ, ಅದು ಕೂಡ ನೋಡುತ್ತೆ. ಈ ಫಂಡಮೆಂಟಲ್ ರೈಟ್ಸ್ ಯಾವ್ದು ಅಂತ ಮೆನ್ಷನ್ ಮಾಡಿದ್ದಾರೆ. ಮ್ಯಾಂಡಮಸ್, ಹೆಬಿಯಸ್ ಕಾರ್ಪಸ್, ಕೋವಾರೆಂಟ್, ಪ್ರಾಹಿಬಿಷನ್, ಸರ್ಶ್ಯೂರಲ್, ಆಬ್ವಿಯಸ್ಲಿ ಅದು ನಿಮ್ಗಂತ ಗೊತ್ತಿದೆ. ಅದಾದಮೇಲೆ ಟ್ರಾನ್ಸ್ಫರ್ ಆಫ್ ದ ಕ್ರಿಮಿನಲ್ ಕೇಸಸ್. ಏನಾದರೂ ಈಗ ಒಂದು ಹೈಕೋರ್ಟಲ್ಲಿ ಎಲ್ಲಾದರೂ ಇದೆ ಅಂದ್ಕೊಳ್ಳಿ, ಆಯಿತಾ? ಈಗ ಒಂದು ಹೈಕೋರ್ಟಲ್ಲಿ ಒಂದು ಕೇಸ್ ಇದೆ, ಸೊ ಅದನ್ನೇನಾದರೂ ಟೇಕ್ ಓವರ್ ಮಾಡಬೇಕು, ಅದು ಸರಿಯಾಗಿ ಜುಡಿಕ್ಷನ್ ನಡೀತಾ ಇಲ್ಲ ಅಂತಂದರೆ ಒಂದು ಹೈಕೋರ್ಟಿಂದ ಇನ್ನೊಂದು ಹೈಕೋರ್ಟಿಗೆ, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆ ಕೆಲಸನೂ ಕೂಡ ಒರಿಜಿನಲ್ ಜುಡಿಕ್ಷನಲ್ಲೇ ಬರುತ್ತೆ, ಅದರಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ ಕೇಸಸ್ ಇನ್ವಾಲ್ವಿಂಗ್ ಪೆಂಡಿಂಗ್ ಬಿಫೋರ್ ದ 1 or more ಹೈಕೋರ್ಟ್ಸ್ ಅಂತಂದರೆ, ಯಾವುದಾದ್ರೂ ಒಂದು ಪೆಂಡಿಂಗ್ ಇದೆ ಕೇಸು, ಇದನ್ನು ಟೇಕ್ ಓವರ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡಿದೆ, ಒಂದಕ್ಕಿಂತ ಹೆಚ್ಚಿಗೆ ಹೈಕೋರ್ಟ್ಸಲ್ಲಿ ವೇಟ್ ಮಾಡ್ತಾ ಇದೆ ಅಂತಂದರೆ ಅದನ್ನು ಟೇಕ್ ಓವರ್ ಮಾಡ್ಕೋಬೋದು. ಟು ಇನಿಷಿಯೇಟ್ ದ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಆರ್ಬಿಟ್ರೇಷನ್ ಅಂತಂದರೆ, ಇಂಟರ್ನ್ಯಾಷನಲ್ ಲೆವೆಲಿಗೆ, ಅರ್ಥ ಆಯ್ತಾ? ಇಂಟರ್ನ್ಯಾಷನಲ್ ಲೆವೆಲಿಗೆ ಏನಾದರೂ ಒಂದು ಆರ್ಬಿಟ್ರೇಷನ್ ಏನಾದರೂ ಮಾಡಬೇಕು ಅಂತಂದರೆ ಆ ಟೈಮಲ್ಲೂ ಕೂಡ ಇದು ಆರ್ಬಿಟ್ರೇಷನ್ನ ತಗೊಳುತ್ತೆ. ಓಕೆ, ಇದು ಕ್ಲಿಯರ್ ಅಲ್ವಾ? ಸೊ ಇದಿಷ್ಟು ಒರಿಜಿನಲ್ ಜುಡಿಕ್ಷನ್ ಬಗ್ಗೆ. ಆದರೆ ಅಪಿಲೇಟ್ ಜುಡಿಕ್ಷನ್ ಬಗ್ಗೆ ಏನು ಹೇಳ್ತೀರಾ ಅಂತ. ಸೊ ಈಗ ಒರಿಜಿನಲ್ ಜುಡಿಕ್ಷನಲ್ಲಿ ನೀವು ಇಷ್ಟು ಕಾನ್ಸೆಪ್ಟ್ ಬರೆದ್ರೆ 10 ಮಾರ್ಕ್ಸಿಗೆ ಒಂದು ರೀತಿ ಸಾಕಾಗುತ್ತೆ. ಬಟ್ ಇದಕ್ಕಿಂತ ಎಕ್ಸ್ಟ್ರಾ ಏನಾದರೂ ತೊಗೊತೀರಾ ಅಂತಂತಂದರೆ 132 ಅಂದರೆ ಯಾವ್ಯಾವ ವಿಷಯಗಳು ಅಂತ ನೀವು ತೊಗೋಬೋದು ಅಷ್ಟೇ. ಒರಿಜಿನಲ್ ಜುಡಿಕ್ಷನಲ್ಲಿ ಯಾವ್ಯಾವ ವಿಷಯಗಳ ಮೇಲೆ ತೊಗೋಬೋದು ಅಂತ ನೀವೇನಾದರೂ ತೊಗೋಬೋದು. ವಿಷಯಗಳು ಅಂತಂದರೆ ಇದೇ ವಿಷಯಗಳಲ್ಲಿ ಒಂದು ಎಕ್ಸಾಂಪಲ್ಸ್ಗಳನ್ನು ಹಾಕ್ತಾ ಬರಿತಾ ಬಿಡಿ ಅಷ್ಟೇ. ಒಂದು ನೀವು ಜನರಲಿ ಏನು ಬರಿತಾ ಇದ್ದೀರಲ್ವ, ಇದೇ ವಿಷಯಗಳನ್ನು ನಾರ್ಮಲ್ ಆಗಿ ನೀವು ಕ್ಯಾಶುವಲ್ ಆಗಿ ತೊಗೊಂಡು ಒಂದು ಹಾಕ್ತಾ ಬರಿ. ಕನ್ನಡ ಮೀಡಿಯಮಲ್ಲಿ ಇದನ್ನು ಏನಂತ ತೊಗೊತೀರಾ ಅಂತಂತಂದರೆ ಮೂಲ ನ್ಯಾಯ ವ್ಯಾಪ್ತಿ ಅಂತಲೇ ತೊಗೊಳ್ಳಿ, ವ್ಯಾಲಿಡ್ ವರ್ಡ್ ಇದೆ, ಮೂಲ ನ್ಯಾಯ ವ್ಯಾಪ್ತಿ ಅಂತ. ಸೊ ಇದಿಷ್ಟು ಇದ್ರದ್ದಾದರೆ, ಈಗ ಅಪಿಲೆಂಟ್ ಜುಡಿಕ್ಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಪಿಲೇಟ್ ಜುಡಿಕ್ಷನ್ ಅಂದರೆ ಏನು? ಅಪೀಲ್ ಮಾಡುವಂಥದ್ದು, ಮೇಲ್ಮನವಿ ಅಲ್ವಾ? ಅಪೀಲ್ ಅಂದರೆ ಏನು? ಮೇಲ್ಮನವಿ ನ್ಯಾಯಾಧಿಕಾರ ವ್ಯಾಪ್ತಿ. ಯಾರು ಮೇಲ್ಮನವಿ ಮಾಡ್ತಾರೆ? ಗ್ರೌಂಡ್ ಲೆವೆಲಲ್ಲಿ ಏನಾದರೂ ಕೇಸಸ್ಗಳು ಅವರಿಗೆ ಸ್ಯಾಟಿಸ್ಫೈಡ್ ಆಗಿಲ್ಲ, ಡಿಫೆನ್ಸಲ್ಲಿ ತೊಗೊಂಡಿದ್ರು, ಅಪ್ಲಿಕೇಶನ್ ಹಾಕಿದ್ರು, ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ. ಸೊ ಅವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಆಬ್ವಿಯಸ್ಲಿ ಮೇಲ್ಗಡೆ ಕೋರ್ಟ್ ತನಕ ಅಪೀಲಿಗೆ ಬರ್ತಾರೆ. ಸೊ ನನಗಿದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂತ. ಸೊ ಅಪೀಲು 3 ರೀತಿ ಆಗುತ್ತೆ. ಒಂದೇನಾಗುತ್ತೆ, ಸಿವಿಲ್ ಕೇಸಸ್ಗಳಲ್ಲಿ ಅಪೀಲ್ ಆಗ್ಬೋದು, ಇಲ್ಲ ಅಂತಂದರೆ ಒಂದು ಕ್ರಿಮಿನಲ್ ಕೇಸಸ್ಗಳಲ್ಲಿ ಅಪೀಲ್ ಆಗ್ಬೋದು, ಹೌದಲ್ವಾ? ಸೊ ಕ್ರಿಮಿನಲ್ ಕೇಸಸ್ಗಳಲ್ಲಿ ಅಪೀಲ್ ಆಗ್ಬೋದು, ಇಲ್ಲ ಸಿವಿಲ್ ಕೇಸಸ್ಗಳಲ್ಲಿ ಅಪೀಲ್ ಆಗ್ಬೋದು, ಇಲ್ಲ ಇನ್ನೊಂದು ಕೇಸಸ್ಗಳಲ್ಲಿ ಅಪೀಲ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸಲ್ಲೂ ಕೂಡ ಅಪೀಲ್ ಆಗಬಹುದು, ಅರ್ಥ ಆಗ್ತಿದೆಯಾ? ಸೊ ಇದು ಬಿಟ್ಟರೆ ಸ್ಪೆಷಲ್ ಲೀವ್ ಟು ಅಪೀಲ್, ಇಂಥ 4 ಟೈಮಲ್ಲಿ ಅಪೀಲ್ ಆಗ್ಬೋದು, ಅರ್ಥ ಆಗ್ತಿದೆ. ಈ 4 ಟೈಪನ್ನು ಕೂಡ ನೋಡೋಣ. ಅಪೀಲ್ ಆ್ಯಂಡ್ ಜುಡಿಕ್ಷನ್ ಬಗ್ಗೆ ಏನಾದರೂ 10 ಮಾರ್ಕ್ಸ್ ಕೇಳಿದರೆ
ಇಲ್ಲಿರುವಂತಹ ನೋಟ್ಸ್ ಎನಫ್ ಆಗುತ್ತೆ. ಎನಿಹೋ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಲ್ವಾ. ಸೊ ಒಂದೆರಡು ಕೇಸ್ ಲಾಗಳನ್ನು ಫಿಟ್ ಮಾಡಿ, ಯಾವುದಾದ್ರು ಒಂದೆರಡು ಕೇಸ್ ಲಾಗಳನ್ನು ಫಿಟ್ ಮಾಡಿ, ನೋ ಇಶ್ಯೂಸ್ ಆಯಿತಾ. ಸೊ ಎಕ್ಸಾಂಪಲ್ಸ್ ಎಕ್ಸ್ಪ್ಲನೇಷನ್ಸ್ ಇಲ್ಲಿರುವಂಥದ್ದು ಎನಫ್ ಆಗುತ್ತೆ ನಿಮಗೆ 10 ಮಾರ್ಕ್ಸ್, ಮೋರ್ ದೆನ್ ಎನಫ್ ಇದು. ಓಕೆ, ಸೊ ಈಗ ನಾನು ಹೇಳ್ತಾ ಇದ್ದೀನಿ ಅಪೀಲ್ ಇನ್ ದ ಸಿವಿಲ್ ಕೇಸಸ್ ಅಂತ ಆರ್ಟಿಕಲ್ 133 ಬಗ್ಗೆ ಮಾತಾಡ್ತಾ ಇದ್ದೀನಿ ಮತ್ತೆ ಹಾಗೆ ಆರ್ಟಿಕಲ್ 132 ಏನು ಹೇಳುತ್ತಂತ ಹಾಗೆ ನೋಡ್ಕೋಬಿಡಿ, ನಾನು ಹೇಳಿರ್ತೇನೆ. ಆರ್ಟಿಕಲ್ 132ದಲ್ಲಿ ಯಾವುದಾದ್ರೂ ಸಂವಿಧಾನದ ವಿಷಯಗಳ ಮೇಲೆ ಏನಾದರೂ ಅಪೀಲ್ ಬಂದಿತ್ತು ಅಂತಂದರೆ ಆನ್ ದ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್, ಅದು ಆರ್ಟಿಕಲ್ 32ದಲ್ಲಿ ಡಿಸ್ಪ್ಯೂಟನ್ನು ತೊಗೊಂಡು ಆರ್ಟಿಕಲ್ 32ದಲ್ಲಿ ಡಿಸ್ಕಷನ್ ಮಾಡ್ತಾರೆ. ಸೊ ಒನ್ಸ್ ಆರ್ಟಿಕಲ್ 133ಗೆ ನಾನು ಎಂಟ್ರಿ ಕೊಡ್ತಾ ಇದ್ದೆ ಅಂತಂತಂದರೆ ಈ ಆರ್ಟಿಕಲ್ 133ಯಲ್ಲಿ ಇದು 132 ಮತ್ತು 134 ಲಿಟ್ಲ್ ಬಿಟ್ ಕ್ಲಬ್ ಇದೆ, ನಾನು ಮುಂದೆ ಅರ್ಥ ಆಗುತ್ತೆ, ಜಸ್ಟ್ ಲಿಟ್ಲ್ ಬಿಟ್ ತೊಗೊಂಡಿರಿ ಅಷ್ಟೇ. ಓಕೆ, ಸೊ ಅಪೀಲ್ಸ್ ಇನ್ ಸಿವಿಲ್ ಕೇಸಸ್ ಅಂತಂದರೆ 133 ಅರ್ಥ ಆಯ್ತಾ. ಈಗ ಸಿವಿಲ್ ಕೇಸಸ್ ಏನಾದರೂ ಅಪೀಲ್ ಆಗ್ತಾ ಇದೆ, ಯಾವ ಥರ ಸಿವಿಲ್ ಕೇಸ್ ಅಂದರೆ ಪ್ರಾಪರ್ಟಿ ಮೇಲೆ, ಮ್ಯಾರೇಜ್ ಮೇಲೆ, ಮನಿ ಮೇಲೆ, ಯಾವುದಾದ್ರೂ ಕಾಂಟ್ರಾಕ್ಟು ಇಲ್ಲ ಯಾವುದಾದ್ರೂ ಸರ್ವಿಸು, ಇದ್ರ ಮೇಲೆ ಏನಾದರೂ ಅಪೀಲ್ ಆಗ್ತಾ ಇದೆಯಾ. ಸೊ ಇದ್ರ ಮೇಲೆ ಏನಾದರೂ ಅಪೀಲ್ ಆಗ್ತಾ ಇದೆ ಅಂತಂದರೆ ಅದು ಅಂಡರ್ 133 ಅಂಡರಲ್ಲಿ ಅಪೀಲ್ನ ಮಾಡ್ತಾರೆ. ಅಕಾರ್ಡಿಂಗ್ ಟು 30th ಅಮೆಂಡ್ಮೆಂಟ್ 1972 ಪ್ರಕಾರ ಮಿನಿಮಮ್ ಅಮೌಂಟನ್ನು ತೆಗೆದು ಹಾಕಿದ್ರು ಸಿವಿಲ್ ಕೇಸಸ್ಗಳಲ್ಲಿ. ಅಂತಂದರೆ ಅಪೀಲ್ ಮಾಡಬೇಕು ಅಂತಂತಂದರೆ ಫಸ್ಟು ಒಂದು ಅಮೌಂಟ್ ಇತ್ತು, ಇಷ್ಟಿದ್ರೆ ಮಾತ್ರ ಅಪೀಲ್ ಮಾಡಬೇಕು, ಇಲ್ಲ ಅಪೀಲ್ ಮಾಡೋಕ್ಕೆ ಬರಲ್ಲ, ಇಷ್ಟ್ರ ಮೇಲಿದ್ರೆ ಮಾತ್ರ ಸುಪ್ರೀಂ ಕೋರ್ಟ್ ನೋಡೋದು, ಇಷ್ಟ್ರ ಮೇಲಿದ್ರೆ ಸುಪ್ರೀಂ ಕೋರ್ಟ್ ನೋಡಲ್ಲ ಅಂತ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದ್ರು. ಇದನ್ನೇನು ಮಾಡಿದ್ರು ಅಂತಂತಂದರೆ ರೀಸೆಂಟಾಗಿ ತೆಗೆದೇ ಹಾಕಿಬಿಟ್ರು, ಇಲ್ಲ ಇದು ಸರಿಯಲ್ಲ. ಸೊ ಮಿನಿಮಮ್ ಅಮೌಂಟನ್ನು ತೆಗೆದು ಹಾಕಿ 1972 30th ಇದರಲ್ಲಿ ತೆಗೆದು ಹಾಕಿದ್ದಾರೆ. ಸೊ ಈಗ ಕ್ರಿಮಿನಲ್ ಅಪೀಲ್ಸಿಗೆ ನಾನು ಬರ್ತಾ ಇದ್ದೇನೆ. ಕ್ರಿಮಿನಲ್ ಅಪೀಲ್ಸಲ್ಲಿ ಏನಾಗುತ್ತೆ ಅಂತಂದರೆ ಕೋರ್ಟ್ ಇಟ್ ಆಸ್ ದ ಹೈ ಕೋರ್ಟ್ ಹ್ಯಾಸ್ ರಿವರ್ಸ್ ದ ಆರ್ಡರ್ ಆಫ್ ದ ಅಕ್ವೈಟಲ್ ಆಫ್ ಅನ್ ಅಕ್ಯೂಸ್ಡ್ ಪರ್ಸನ್ ಸೆಂಟೆನ್ಸ್ಡ್ ಇನ್ ಡೆತ್. ಈಗ ಏನಾಗಿದೆ ಅಂತಂದರೆ ಈಗ ಲೋಯರ್ ಕೋರ್ಟ್ಸ್ಗಳು ಏನಿರುತ್ತಲ್ವಾ ಅದು ಸೆಂಟೆನ್ಸ್ಡ್ ಡೆತ್ ಏನಾದರೂ ಮಾಡಿರುತ್ತೆ, ಇಲ್ಲ ಅಕ್ಯೂಸ್ಡ್ ಪರ್ಸನ್ನ ಪರ್ಮನೆಂಟಾಗಿ ಏನಾದರೂ ಇದು ಮಾಡಿರುತ್ತೆ. ಸೊ ಅಂಥ ಟೈಮಲ್ಲಿ ಏನಾದರೂ ಮಾಡಿದರೆ ಅಂತಂದರೆ ಆ ಟೈಮಲ್ಲೂ ಕೂಡ ಇವರು ಅಪೀಲ್ನ ಹಾಕೋಬಹುದು. ಅಂಡರ್ 134 ಇವ್ರಿಗೆ ಪವರ್ಸ್ ಕೊಡುತ್ತೆ, ಅಪೀಲ್ನ ಹಾಕ್ಕೊಂಡು ಇವರು ಏನದು ಆ್ಯಕ್ಷನ್ ತೊಗೋಬೋದು. ಆಮೇಲೆ ವಿತ್ಡ್ರಾ ಮಾಡ್ಕೋಬೋದು, ಎನಿ ಕೇಸ್ ಯಾವುದಾದ್ರೂ ಕೇಸನ್ನು ವಿತ್ಡ್ರಾ ಮಾಡ್ಬೋದು ಕೆಳಗಡೆ ಕೋರ್ಟಲ್ಲಿ ಇರುವಂಥದ್ದು, ಟ್ರಯಲಲ್ಲಿ ನಡೀತಾ ಇರಲಿ ಅಥವಾ ಸೆಂಟೆನ್ಸ್ ಆಗಿರಲಿ. ಇದು ಕೋರ್ಟಿಗೆ ಆ ರೀತಿ ಪವರ್ ಇದೆ, ಸುಪ್ರೀಂ ಕೋರ್ಟಿಗೆ ಇಲ್ಲ, ಈ ಕೋರ್ಟ್ ಇದು ಕೆಳಗಡೆ ಇರುವಂಥ ಎಲ್ಲ ಯಾವುದೇ ಕೇಸ್ ಆಗಿರಲಿ ನಾನು ತೊಗೊಂಡು ನೋಡ್ತೀನಿ ಅಂತ ಹೇಳ್ಬೋದು. ಆಮೇಲೆ ಸರ್ಟಿಫೈಡ್ ಮಾಡ್ಬೋದು, ಇದು ಫಿಟ್ ಇದೆಯಾ ಇಲ್ಲ ಅಪೀಲ್ ಮಾಡೋಕ್ಕೆ ಸುಪ್ರೀಂ ಕೋರ್ಟಲ್ಲಿ ಇಲ್ಲ ಅಂತ, ಅದನ್ನು ಕೂಡ ಸರ್ಟಿಫೈಡ್ ಮಾಡಬಹುದು. ಆಮೇಲೆ ಅಕಾರ್ಡಿಂಗ್ ಟು ದ ಆರ್ಟಿಕಲ್ 134 ಆಫ್ ಅನ್ ಅಪೀಲ್ ಲೈಸ್ ಟು ದ ಸುಪ್ರೀಂ ಕೋರ್ಟ್ ಫ್ರಮ್ ಎನಿ ಜಡ್ಮೆಂಟ್ ಫೈನಲ್ ಆರ್ಡರ್ ಆಫ್ ದ ಸೆಂಟೆನ್ಸ್ ಆಫ್ ಕ್ರಿಮಿನಲ್ ಪ್ರೊಸೀಡಿಂಗ್ ಆಫ್ ದ ಹೈಕೋರ್ಟ್ ಅಂತ ಇದೆ. ಆರ್ಟಿಕಲ್ 134 ಪ್ರಕಾರ ಸುಪ್ರೀಂ ಕೋರ್ಟಲ್ಲಿ ಯಾವುದಾದ್ರೂ ಒಂದು ಜಡ್ಮೆಂಟ್ ಇರುತ್ತೆ, ಫೈನಲ್ ಆರ್ಡ್ಮೆಂಟ್ ಎಲ್ಲ ಇರುತ್ತಲ್ವ ಕ್ರಿಮಿನಲ್ ಪ್ರೊಸೀಡಿಂಗ್ ಆಫ್ ಹೈಕೋರ್ಟ್, ಅದನ್ನು ಕೂಡ ಏನು ಮಾಡ್ಬೋದು ಅಂತಂತಂದರೆ ಅಪೀಲ್ನ ತಗೊಂಡು ಚಾಲೆಂಜ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇದಿಷ್ಟು ಅಪಿಲೇಟಿಂದು ಆಗಿದ್ದರೆ ನೆಕ್ಸ್ಟು ಯಾವುದಿದೆ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್ ಮೇಲಿದೆ. ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸಲ್ಲಿ ಏನು ಮಾಡ್ತೀರಾ, ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್ ಅಬ್ವಿಯಸ್ಲಿ 134 ಏನು ಹೇಳುತ್ತೆ ಅಂತಂದರೆ ಯಾವುದಾದ್ರೂ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಬಗ್ಗೆ, ಇಂಟರ್ಪ್ರಿಟೇಷನ್ ಬಗ್ಗೆ ಅಥವಾ ಅದ್ರದ್ದು ಉಚ್ಚಾರಣೆ ಬಗ್ಗೆ, ವಿಮರ್ಶೆ ಬಗ್ಗೆ ಕ್ವಶನ್ ರೈಸ್ ಆಗಿತ್ತು ಅಂತಂತಂದರೆ ಅದನ್ನು ಕೂಡ ಸಾಲ್ವ್ ಮಾಡುತ್ತೆ. ಇಲ್ಲಿ ಇನ್ನೊಂದಿದೆ ಸ್ಪೆಷಲ್ ಲೀವ್ ಟು ಅಪೀಲ್ ಅಂತ ಇದೆ. ಅಥರೈಸ್ಡ್ ಟು ಗ್ರಾಂಟ್ ದ ಡಿಸ್ಕ್ರಿಷನಲ್ ಸ್ಪೆಷಲ್ ಲೀವ್ ಟು ಅಪೀಲ್ ಎಫ್ ಎನಿ ಜಡ್ಮೆಂಟ್ ಮ್ಯಾಟರ್ ಪಾಸ್ ಇನ್ ದ ಕೋರ್ಟ್ ಆಫ್ ಟ್ರಿಬ್ಯುನಲ್ ಆಫ್ ದ ಕಂಟ್ರಿ. ಯಾವುದಾದ್ರೂ ಟ್ರಿಬ್ಯುನಲ್ಸ್ಗಳಿರುತ್ತೆ ಗೊತ್ತಾ, ಟ್ರಿಬ್ಯುನಲ್ಸ್ಗಳು ಅಂತಂದರೆ ಅದು ಗೊತ್ತಿರಬೇಕು ನಿಮಗೆ, ಇಸ್ ನಥಿಂಗ್ ಬಟ್ ಎ ಕೋರ್ಟಲ್ಲಿರೋ ಎಲ್ಲ ಪವರ್ಸ್ಗಳಿರುತ್ತೆ, ಸಮ್ ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಈಗ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಕಾವೇರಿ ಟ್ರಿಬ್ಯುನಲ್ ಅಂತ ಇದೆ, ಕಾವೇರಿ ಟ್ರಿಬ್ಯುನಲ್ ಅಂತ ಇದೆ ಅಂತಂದರೆ ಕಾವೇರಿ ನೀರಿನ ವಾಟರ್ನ ಸಮಸ್ಯೆನ ಸಾಲ್ವ್ ಮಾಡೋಕ್ಕೆ ಕಾವೇರಿ ಟ್ರಿಬ್ಯುನಲ್ ಎಸ್ಟಾಬ್ಲಿಷ್ ಮಾಡಿದೆ. ಅಂಥ ಕಡೆಯಿಂದ ಏನಾದರೂ ಅಪೀಲ್ ಬಂತು ಅಂದರೆ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡುತ್ತೆ. ಇದಿಷ್ಟು ಇಂಪಾರ್ಟೆಂಟ್ ಆಗಿ ಅಪಿಲೆಂಟ್ ಜುಡಿಕ್ಷನ್ ಬಗ್ಗೆ. ಸೊ ನೆಕ್ಸ್ಟ್ ಏನಾದರೂ ಇನ್ನೊಂದು ಕಾನ್ಸೆಪ್ಟ್ ಏನಾದರೂ ಹೇಳಬೇಕು ಅಂತಂತಂದರೆ ಅದರಲ್ಲಿ ಅಡ್ವೈಸರಿ ಜುಡಿಕ್ಷನ್ ಅಂತ ಇದೆ, ಮೂರನೇದು ಆಲ್ರೆಡಿ. ಓಕೆ, ನಾನು ಇದನ್ನು ಒಂದು ಕ್ವಿಕ್ ರಿವಿಷನ್ ತೊಗೊಂಡ ನಿಮಗೆ ರಿವಿಷನ್ ತೊಗೊತೀನಿ, ಅವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಜಸ್ಟ್ ಹಾಗೆ ಮೂವ್ ಆನ್ ಮಾಡ್ತಾ ಇರಿ. ಓಕೆ, ವೆಲ್ ಅಡ್ವೈಸರಿ ಜುಡಿಕ್ಷನ್ ಅಂದರೆ ನಾನು ನಿಮಗೆ ಹೇಳಿದೆ, ಏನಾದರೂ ಪ್ರೆಸಿಡೆಂಟಿಗೆ ಬೇಕು ಅಂತಂದರೆ ಅವ್ರು ಪ್ರೆಸಿಡೆಂಟ್ ಕೇಳಿದಾಗ ಅಡ್ವೈಸ್ ಮಾಡಬೇಕು. ಅಂಡರ್ 143 ಅಂತಂದರೆ 143 ಅದ್ರ ಪ್ರಕಾರ, ಅದು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಸೊ ರಿವ್ಯೂ ಜುಡಿಕ್ಷನ್ ಅಂತ ಒಂದಿದೆ ಅಂತ ಹೇಳಿದೆ. ಸೊ ಈ ರಿವ್ಯೂ ಜುಡಿಕ್ಷನಲ್ಲಿ 4ನೇದು ಮೇನ್ಲಿ. ಓಕೆ, ಸೊ ರಿವ್ಯೂ ಜುಡಿಕ್ಷನ್ ಇದೆ ಅಂತ ಹೇಳಿದೆ 137 ಪ್ರಕಾರ. ಇಲ್ಲೇನು ಮಾಡ್ಬೋದು ಅಂತಂತಂದರೆ ರಿವ್ಯೂನಿಗೆ ಪರ್ಮಿಟನ್ನು ಕೊಡ್ಬೋದು ಅಂಡರ್ ದಿಸ್ ಆಸ್ ಫಾಲೋಸ್, 2 ಗ್ರೌಂಡ್ಸ್ ಮೇಲೆ. ಒಂದು ಯಾವುದು ಅಂತಂತಂದರೆ ಎರರ್ ಏನಾದರೂ ಆಗಿದೆ ಅಂತಂತಂದರೆ, ಅಲ್ಲಿ ಏನು ಜಡ್ಮೆಂಟ್ ಆಗಿದೆ ಅದ್ರದ್ದು ಏನಾದರೂ ಎರರ್ ಆಗಿದೆ ಅಂತಂದರೆ ಆ ಟೈಮಲ್ಲಿ ರಿವ್ಯೂನ ಕೊಡ್ಬೋದು. ಇಲ್ಲ ಅಂತಂದರೆ ಒಂದು ಅತ್ಯುತ್ತಮವಾದ ಪ್ರಯತ್ನನ ಆಲ್ರೆಡಿ ಪಟ್ಟಿದ್ದಾರೆ, ಕಂಪ್ಲೀಟಾಗಿ ಎಷ್ಟು ಅತ್ಯುತ್ತಮವಾದ ಪ್ರಯತ್ನನ ಮಾಡಬೇಕು ಅಷ್ಟು ಮಾಡಿದ್ದಾರೆ. ಸೊ ಅದಾಗಿಯೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಪುರಾವೆನ ನೀಡದೆ ಬಹಿರಂಗಪಡಿಸದೆ ಏನೋ ಒಂದು ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ, ಲೆಜಿಸ್ಲೇಟಿವ್ ಆಗಲಿ ಅಡ್ಮಿನಿಸ್ಟ್ರೇಟಿವ್ ಆಗಲಿ. ಆ ಟೈಮಲ್ಲೂ ಕೂಡ ಸುಪ್ರೀಂ ಕೋರ್ಟ್ ರಿವ್ಯೂ ಹಾಕ್ಕೊಂಡು ಸರಿಯಾದ ನಿರ್ಧಾರನ ತಗೊಳ್ತಾರೆ. ಇದು ರಿವ್ಯೂ ಜುಡಿಕ್ಷನ್ ಆಗಿರುತ್ತೆ.
ಸೊ ಇದಿಷ್ಟು ನಿಮಗಿರುವಂತಹದ್ದು ಏನು ಜುಡಿಕ್ಷನ್ ಬಗ್ಗೆ. ಪವರ್ಸನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲೇ ನೋಡೋಣ, ಇಲ್ಲ ಅಂತಂದರೆ ಇದು ವ್ಯಾಸ್ಟ್ ಆಗುತ್ತೆ. ಓಕೆ, ಆಲ್ರೆಡಿ ಇದು ಜಾಸ್ತಿ ಆಗಿದೆ. ಬಟ್ ಎನಿಹೌ ಕಾನ್ಸೆಪ್ಟು ಲಿಂಕ್ ಇರೋದ್ರಿಂದ ನಾನು ಇಷ್ಟೊಂದು ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಓಕೆ, ಸೊ ಮತ್ತೊಂದ್ಸಲ ಕ್ವಿಕ್ ರಿವಿಷನ್ ಮಾಡೋಣ, ನಾವು ಏನು ಕಲ್ತ್ವಿ ಅಂತ. ಜಸ್ಟ್ 2 minutes ರಿವಿಷನ್ ಮಾಡೋಣ. ಈ 2 minutes ರಿವಿಷನ್ ನೀವೇನಾದರೂ ಮಾಡ್ತೀರಾ ಅಂತಂದರೆ, ನಾವು ಈ ಕಾನ್ಸೆಪ್ಟಲ್ಲಿ ಏನು ಕಲ್ತ್ವಪ್ಪ ಅಂತಂದರೆ, ಜುಡಿಷರಿ ಅಂದೇನು ಅಂತ ನೋಡಿದ್ವಿ. ಜುಡಿಷರಿ ಅಂತಂದೇನು, ಜುಡಿಷರಿಯಲ್ಲಿ ಒಂದು ಇಂಡಿಪೆಂಡೆಂಟ್ ಬಾಡಿ ಇರುತ್ತೆ. ಜುಡಿಷಿಯಲ್ ಒಂದು ಇಂಡಿಪೆಂಡೆಂಟ್ ಬಾಡಿ ಇರುತ್ತೆ. ಅದಾದಮೇಲೆ ಇದು ಒಂದು ಗಾರ್ಡಿಯನ್ ಆಗಿ ವರ್ಕ್ ಮಾಡುತ್ತೆ. ಜುಡಿಷರಿ ಡಿಲಿವರ್ ಜಸ್ಟಿಸ್ ಮಾಡುತ್ತೆ. ಸೊ ಇದಿಷ್ಟು ಇದಿದೆ, ಯಾವ್ಯಾವ ಟೈಪ್ಸ್ಗಳು ಕೋರ್ಟ್ಸ್ಗಳಿದೆ. ಇದರಲ್ಲಿ ಮೇನ್ಲಿ ಡಿಸ್ಕಸ್ ಮಾಡಿದ್ದು ಇವತ್ತು ಕಾನ್ಸೆಪ್ಟು ನ್ಯಾಯಾಧಿಕಾರ ವ್ಯಾಪ್ತಿ. ಈ ನ್ಯಾಯಾಧಿಕಾರ ವ್ಯಾಪ್ತಿಯಲ್ಲಿ ಒರಿಜಿನಲ್ ಜುಡಿಕ್ಷನ್ ಅಂತ ಇರುತ್ತೆ. ಓಕೆನಾ? ನ್ಯಾಯಾಧಿಕಾರ ವ್ಯಾಪ್ತಿಯಲ್ಲಿ ಒರಿಜಿನಲ್ ಜುಡಿಕ್ಷನ್ ಇರುತ್ತೆ. ಈ ಒರಿಜಿನಲ್ ಜುಡಿಕ್ಷನ್ ಆದಾದ್ಮೇಲೆ ಅದೊಂದು ಓದಿದ್ವಿ, ಅದರಲ್ಲಿ ಏನೇನು ಬರುತ್ತೆ, ಯಾವ ರೀತಿ ಮ್ಯಾಂಡಮಸ್ಸು, ಓಕೆ, ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಅವರಿಬ್ಬರು ಮತ್ತೆ ಗುದ್ದಾಟ ಆದಾಗ ಅದನ್ನು ಸಾಲ್ವ್ ಮಾಡುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ ಏನಾದ್ರು ಪೆಂಡಿಂಗ್ ಕೇಸ್ ಇದ್ರೆ ಟೇಕ್ ಓವರ್ ಮಾಡ್ಕೊಳ್ಳುತ್ತೆ. ಅಪೀಲ್ ಬಗ್ಗೆ ಓದಿದ್ವಿ. ಅಪೀಲ್ ಅಂದರೆ ಒಂದೇ ರೀತಿ ಇರಲ್ಲ. ಸಿವಿಲ್ ಕೇಸ್ ಇರುತ್ತೆ, ಕ್ರಿಮಿನಲ್ ಕೇಸ್ ಇರುತ್ತೆ. ಅದಾದಮೇಲೆ ಕಾನ್ಸ್ಟಿಟ್ಯೂಷನಲ್ ಮ್ಯಾಟ್ರ್ ಇರುತ್ತೆ, ಸ್ಪೆಷಲ್ ಲೀವ್ ಮ್ಯಾಟ್ರಿಸ್ ಇರುತ್ತೆ. ಅದಾದಮೇಲೆ ಅಡ್ವೈಸರಿ, ಪ್ರೆಸಿಡೆಂಟಿಗೆ ಏನಾದರೂ ಹೆಲ್ಪ್ ಬೇಕು ಅಂದರೆ ಅಂಡರ್ 143 ಅಡ್ವೈಸರಿ ಅದನ್ನು ಕೂಡ ಕೊಡ್ತಾರೆ. ಅದಾದಮೇಲೆ ರಿವ್ಯೂ ಮಾಡ್ಕೊಳ್ಳೋದು ಅಂತ. ರಿವ್ಯೂ ಏನಾದರೂ ಮಾಡಬೇಕಾ ಅಂತ ಟೈಮಲ್ಲಿ ರಿವ್ಯೂ ಕೂಡ ಮಾಡಿಕೊಡ್ತದೆ. ಏನಾದರೂ ಕರೆಕ್ಷನ್ಸ್ ಮಾಡೋದಾಗಿದ್ದರೆ ಅದನ್ನು ಕೂಡ ಕರೆಕ್ಷನ್ಸ್ ಮಾಡಿಕೊಡುತ್ತೆ. ಇದನ್ನು ಇನ್ನೊಂದು ಹೆಸರಲ್ಲಿ ಜುಡಿಷಿಯಲ್ ರಿವ್ಯೂ ಅಂತಲೂ ಕರೀತಾರೆ. ಇದು ಕೂಡ ಈ ಸುಪ್ರೀಂ ಕೋರ್ಟ್ಗೆ ಕೆಲಸ, ಜುಡಿಷಿಯಲ್ ರಿವ್ಯೂ ಮಾಡುವಂಥದ್ದು. ಆಮೇಲೆ ಯಾವುದಾದ್ರೂ ಲಾದಲ್ಲಿ ಯಾವ ಸೆಕ್ಷನ್ ಯಾವ ರೀತಿ ಇಂಟರ್ಪ್ರೇಟ್ ಮಾಡಬೇಕು ಅನ್ನೋಂಥದ್ದು ಕೂಡ ಈ ಫುಲ್ ಆ್ಯಂಡ್ ಫೈನಲ್ ಆಗಿ ಅಪೀಲ್ ಹೋದಾಗ ಇದೇ ಹೇಳುತ್ತೆ. ಸೊ ಇಂಥ ಅಧಿಕಾರಗಳು ಈ ನಮ್ಮ ಸುಪ್ರೀಂ ಕೋರ್ಟಲ್ಲಿ ಇದೆ. ಇದು ನಾನು ಹೇಳ್ತಾ ಇದ್ದೀನಿ, ಮತ್ತೆ ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಈಗ ನಾನು ಹೇಳ್ತಾ ಇರೋವಂಥದ್ದು ಈ ಯೂನಿಟ್ಟಿಗೆ. ಸೊ ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಕಂಪ್ಲೀಟಾಗಿ ಯೂನಿಟಲ್ಲಿ ಈ ವಿಡಿಯೋನ ಒಂದ್ಸಲ ಆಗಿಲ್ಲ ಅಂತಂದರೆ 2-3 ಸಲ ಮತ್ತೆ ರಿಪೀಟಾಗಿ ನೋಡಿ. ಎಕ್ಸಾಮಿಗೆ ಇದರಲ್ಲಿ ಕ್ವಶನ್ಸ್ಗಳು ರೈಸ್ ಆಗುವಂಥ ಚಾನ್ಸಸ್ಗಳು ಅತಿ ಹೆಚ್ಚು. ಓಕೆ, ಇಷ್ಟು ಹೇಳ್ತಾ ಕಾನ್ಸೆಪ್ಟು ಎಲ್ಲ ಕ್ಲಾರಿಟಿ ಆಗಿದೆ ಅಂತ ಹೋಪ್ಫುಲಿ ನಾನು ನಂಬ್ತಾ ಇದ್ದೇನೆ, ನಂಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೇನೆ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ತಾ ಹೇಳಿ, ಸೊ ಈ ರೀತಿ ಎಲ್ಲ ಕಾನ್ಸೆಪ್ಟ್ ಇದೆ ಅಂತೇಳಿ. ಚಾನಲ್ ಬಗ್ಗೆ ಹೇಳಿ, ಇದ್ರ ಬಗ್ಗೆ ಹೇಳಿ, ಕಾನ್ಸೆಪ್ಟ್ ಬಗ್ಗೆ ಹೇಳಿ, ಕ್ಲಾರಿಟಿ ತೋರಿಸಿ. ನಿಮ್ಮ ವೀಡಿಯೋಸ್ಗಳೆಲ್ಲ ಪ್ಲೇ ಆಗ್ತಿರ್ಬೇಕಾದ್ರೆ ತೋರಿಸಿ. So once again, thank you very much from Nama Family team. Stay healthy, stay steady, keep studying. Thank you very much.